ಆ ಶಾಸಕರ ಪಿಎ ಬೆನ್ನಿಗೆ ನಿಂತರ ಪೊಲೀಸರು. ಕಾಟಾಚಾರಕ್ಕೆ ಅಮಾಯಕರನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು ಅನ್ನೋ ಆರೋಪ. ಕೇವಲ ಇಂಜಿನಿಯರ್ಗಳನ್ನ ಮಾತ್ರ ಅರೆಸ್ಟ್ ಮಾಡಿರೋದು ಪೊಲೀಸರು. ಹೊರಗ್ ಬರ್ದೇ ಇರೋ ರೀತಿ ಪೊಲೀಸರ ಜೊತೆ ಬಿಲ್ಡರ್ಸ್ ಗುತ್ತಿಗೆದಾರರಿಂದ ಡೀಲ್ ಆಗಿದೆಯಂತೆ. ಈ ವಿಚಾರ ಬೆಳಕಿಗೆ ಬರಬಾರ್ದು ಅಂತ ನೆಪ ಮಾತ್ರಕ್ಕೆ ಎಫ್ಐಆರ್ ದಾಖಲಿಸಿ ಸೈಟ್ ಇಂಜಿನಿಯರ್ಗಳನ್ನ ಅರೆಸ್ಟ್ ಮಾಡಿರೋದನ್ನ ತೋರಿಸಿದ್ದಾರೆ ಪೊಲೀಸರು. ಎಫ್ಐಆರ್ ನಲ್ಲಿ ಉಲ್ಲೇಖಿಸಿರುವಂತ ಅರ್ತ್ ಮೂವರ್ಸ್ ಮಾಲೀಕ ಅರುಣ್ ಕುಮಾರ್ನನ್ನ ಬಂಧಿಸಿಲ್ಲ. ಸೈಟ್ ಇನ್ಚಾರ್ಜ್ ಜಗನ್, ಸೈಟ್ ಇಂಜಿನಿಯರ್ ಪ್ರಭಾಕರ್ ಅವರನ್ನು ಕೂಡ ಅರೆಸ್ಟ್ ಮಾಡಿಲ್ಲ. ಯಾಕೆ? ಡೆವಲಪರ್ಸ್ ಹೇಳಿದಂತೆ ಕೇವಲ ಎಫ್ಐಆರ್ಗಷ್ಟೇ ಕೇಸ್ ಸೀಮಿತ ಮಾಡಿದ್ರ ಪೊಲೀಸರು. ಶಾಸಕರ ಪಿಎ ಬೆನ್ನಿಗೆ ನಿಂತು ಕೇಸ್ ಸದ್ದು ಮಾಡದೇ ಇರೋ ರೀತಿಯಾಗಿ ಪೊಲೀಸರು ನೋಡ್ಕೊಂಡಿದ್ದಾರೆ ಎನ್ನುವಂತ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಪೊಲೀಸರು ನೆಪ ಮಾತ್ರಕ್ಕೆ ಮಾತ್ರ ಎಫ್ಐಆರ್ ಹಾಕಿದ್ದಾರಾ? ಅಮಾಯಕರನ್ನ ಮಾತ್ರ ಒಳಗೆ ಹಾಕಿದ್ದಾರಾ? ನಿಜಕ್ಕೂ ಈ ಕೇಸ್ನಲ್ಲಿ ಪ್ರಭಾವಿ ಆಗಿರುವಂತವರು ನೇರವಾಗಿ ಸಂಪರ್ಕ ಇರೋರ ಟಚ್ ಮಾಡೋದಕ್ಕೂ ಕೂಡ ಪೊಲೀಸರು ಹೋಗಿಲ್ವಾ? ಅವರ ಅಣತಿಯಂತೆಯೇ ಈ ಕೇಸ್ ನಡೀತಾ ಇದೆಯಾ ಅನ್ನುವಂತ ಪ್ರಶ್ನೆಗಳು ಹುಟ್ಕೊಂಡಿವೆ.